नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नम। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ನಮಸ್ಕಾರ ಗುರುಗಳೇ. 13ನೇ ಶ್ಲೋಕ ಆಗಬೇಕು. ಆ ಒಂದು ಧ್ಯಾನವನ್ನೇ ಪರಮಾತ್ಮ ಇನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಎಂತಹ ಸ್ಥಳದಲ್ಲಿ ಹಿಂದಿನ 2 ಶ್ಲೋಕಗಳನ್ನ ನೋಡಬೇಕು ಅಂತಾದ್ರೆ ನಮಗೆ ಮನಸ್ಸಿಗೆ ಪ್ರಸನ್ನತೆಗೆ ಯೋಗ್ಯವಾದ ಸ್ಥಳದಲ್ಲಿ ಕೂಡಬೇಕು. ದರ್ಭೆಯ ಹುಲಿಯ ಮೇಲೆ ವಸ್ತ್ರಗಳನ್ನ ಈ ರೀತಿ ಉತ್ತರೋತ್ತರವಾಗಿ ಆಸನಗಳನ್ನ ಹಾಕಿಕೊಂಡು ಕೂಡಬೇಕು. ಹುಲಿಯ ಚರ್ಮ, ಅದರ ಮೇಲೆ ದರ್ಭೆ, ಅದರ ಮೇಲೆ ಒಂದು ವಸ್ತ್ರ, ಈ ರೀತಿ ಆಸನಗಳನ್ನ ಹಾಕಿಕೊಂಡು ಕೂಡಬೇಕು. ಮನಸ್ಸನ್ನ ಏಕಾಗ್ರವನ್ನಾಗಿ ಮಾಡಬೇಕು. ಇಂದ್ರಿಯಗಳನ್ನ ಹತೋಟಿಲಿಟ್ಟುಕೊಳ್ಳಬೇಕು. ತನ್ನ ಸಂಸಾರದ ಬಂಧನವನ್ನ ಕಳೆದುಕೊಳ್ಳಿಕ್ಕೋಸ್ಕರವಾಗಿ ಈ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ರು. ಇದು ಕೂಡೋದು ಆಯಿತು. ಅಂದ್ರೆ ನೆಲದ ಮೇಲೆ ಏನೇನು ಮಾಡಬೇಕು ಅನ್ನೋದು ಕೃಷ್ಣ ಪರಮಾತ್ಮ ಹೇಳಿದ್ದೆ. ನಾವು ಹೇಗಿರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ ಮುಂದಿನ 2 ಶ್ಲೋಕಗಳಲ್ಲಿ ನೋಡಿ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ನೋಡಿ, ಸಮಂ ಕಾಯ ಶಿರ ಗ್ರೀವಂ, ಈ ಮೂರನ್ನ ಸಮವಾಗಿ ಇಟ್ಟುಕೊಳ್ಳಬೇಕು. ಧ್ಯಾನ ಮಾಡಬೇಕಾದ್ರೆ ಬಗ್ಗಿ ಕೂಡೋದು, ಕುತ್ತಿಗೆ ಕೆಳಗೆ ಮಾಡಿ ಕೂಡೋದು ಅಲ್ಲ. ಕಾಯ ಅಂತಂದ್ರೆ ಹೊಕ್ಕಳಿನ ಮೇಲ್ಭಾಗ ಕಂಠದ ತನಕ, ಅದಕ್ಕೆ ಕಾಯ ಅಂತ ಕರಿತೇವೆ. ಆ ಭಾಗವನ್ನ ಅಂದ್ರೆ ಬೆನ್ನಿನ ಭಾಗ ಅದು ಸಮವಾಗಿ ಅಂದ್ರೆ ಸ್ಟ್ರೈಟ್ ಆಗಿರ್ಬೇಕು. ತಲೆಯೂ ಕೂಡ ಬಗ್ಗಿದ ಹಾಗಿರಬಾರದು, ಅದು ನೇರವಾಗಿ ನೋಡ್ತಾ ಇರಬೇಕು. ಕುತ್ತಿಗೆ ನೇರವಾಗಿ ಇರಬೇಕು. ಧಾರಯನ್ ಅಚಲಂ ಸ್ಥಿರ, ಅಲುಗಾಡದೆ ಸ್ಥಿರವಾಗಿ ಇರಬೇಕು. ನಾಸಿಕಾಗ್ರಂ ಸಂಪ್ರೇಕ್ಷ್ಯ, ಮೂಗಿನ ತುದಿಯನ್ನ ನೋಡ್ತಾ ಇರಬೇಕಂತೆ ಕಣ್ಣು ಮುಚ್ಚಿಕೊಂಡು. ಯಾವುದು ಮೂಗಿನ ತುದಿ ಹೇಳಿ ನೋಡೋಣ. ಮೂಗಿನ ತುದಿ ಯಾವುದು? ಅಂದ್ರೆ ಹುಬ್ಬಿನ ಮಧ್ಯೆ ನೋಡ್ತಿರ್ಬೇಕು ಅಂತನಾ? ಹುಬ್ಬಿನ ಒಮ್ಮೆ ಹೇಳಿದ್ದೆ. ಈಗ ನಾವೆಲ್ಲ ನಾಲಿಗೆಯಿಂದ ಮೂಗಿನ ತುದಿಗೆ ನಾಲಿಗೆ ಹಚ್ಚಿ ಅಂತ ಅದೇನೋ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ಅದು ಮೂಗಿನ ತುದಿ ಅಲ್ವೇ ಅಲ್ಲ. ಅದು ಹುಬ್ಬಿನ ಮಧ್ಯದಲ್ಲಿ ಮೇಲಿಂದ ಏನು ಶುರು ಆಗತ್ತಲ್ಲ ಮೂಗು, ಅದು ಮೂಗಿನ ತುದಿ ನಿಜವಾಗ್ಲು. ಅಲ್ಲಿ ನೋಡ್ತಾ ಇರ್ಬೇಕು ಕಣ್ಣು ಮುಚ್ಚಿಕೊಂಡು. ನಾಸಿಕಾಗ್ರಂ ಸಂಪ್ರೇಕ್ಷ್ಯ
ಸ್ವಂ ನಾಸಿಕಾಗ್ರಂ, ಮತ್ತೊಬ್ಬರ ಮೂಗಿನ ತುದಿಯಲ್ಲ, ತನ್ನ ಮೂಗಿನ ತುದಿಯನ್ನೇ ತಾನು ನೋಡ್ತಾ ಇರ್ಬೇಕಂತೆ. ದಿಶಶ್ಚ ನವಲೋಕಯನ್, ಯಾವ ಕಡೆಯಲ್ಲೂ ನೋಡ್ತಾ ಇರಬಾರದು. ಪ್ರಶಸ್ತವಾದದ್ದು ಉತ್ತರ ದಿಕ್ಕಿಗೆ ಮುಖವಾಗಿ ಕೂಡಬೇಕು ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂಡಬೇಕು. ಕೂತ ನಂತರ ಇನ್ಯಾವ ಕಡೆಯಲ್ಲೂ ಕೂಡ ನೋಡಬಾರದು. ಆ ಕಡೆ ಈ ಕಡೆ ಏನು ಬಂತು ಹೋಯ್ತು ಏನೇ ಆಗ್ಲಿ ಆ ಕಡೆ ಈ ಕಡೆ ನೋಡಬಾರದು. ಪ್ರಶಾಂತಾತ್ಮ, ಆತ್ಮ ಅಂದ್ರೆ ಮನಸ್ಸು, ಅದನ್ನ ಪ್ರಶಾಂತವಾಗಿಟ್ಟುಕೊಳ್ಳಬೇಕು. ಅರ್ಥಾತ್ ವಿಷಯ ಪದಾರ್ಥಗಳ ಹತ್ತಿರ ಮನಸ್ಸನ್ನ ಆ ಸಮಯದಲ್ಲಿ ಬಿಡಬಾರದು. ವಿಷಯ ಪದಾರ್ಥಗಳನ್ನ ಚಿಂತನೆ ಮಾಡ್ತಾ ಇರಬಾರದು ಮನಸ್ಸಿನಿಂದ. ಪ್ರಶಾಂತಾತ್ಮ ವಿಗತ ಭೀಹಿ. ಎಲ್ಲೋ ಒಂದ್ ಮೇಲ್ಗಡೆ ಕುಳಿತಿರ್ತೀರ, ಅಯ್ಯೋ ಜೋರಾಗಿ ಮಳೆ ಬಂದ್ರೆ, ಅಯ್ಯೋ ನನ್ ತಲೆ ಮೇಲೆ ಕಲ್ಲು ಬಿದ್ದು ಹೋದ್ರೆ, ಅಯ್ಯೋ ಈ ಬಿಲ್ಡಿಂಗ್ ಬಿದ್ದು ಹೋದ್ರೆ, ಅಯ್ಯೋ ಯಾವುದೋ ಒಂದು ಪಕ್ಷಿ ಬಂದು ನನ್ನನ್ನು ಕುಕ್ಕಿದರೆ, ಸುಮ್ನೆ ಇಲ್ಲದೆ ಇರುವಂತಹ ಉಸಾಬರಿ, ಸುಮ್ನೆ ಭಯ ಪಡೋದು. ಯಾವುದೇ ರೀತಿಯಾದಂತಹ ಭಯಕ್ಕೆ ಒಳಗಾಗಬಾರದು. ವಿಗತ ಭೀಹಿ. ಬ್ರಹ್ಮಚಾರಿ ವ್ರತೆ ಸ್ಥಿತ. ಇದೇನಪ್ಪ ಇದು? ಬ್ರಹ್ಮಚರ್ಯದಲ್ಲಿ ಇರಬೇಕು. ಏನಿದು ಹೇಳಿ ನೋಡೋಣ. ಬ್ರಹ್ಮಚರ್ಯದಲ್ಲಿ ಇರಬೇಕು ಅಂದ್ರೆ ಅರ್ಥ ಏನು? ಯಾರಿಗಾದ್ರು ಎಷ್ಟು ಗೊತ್ತಿದೆ ಅಷ್ಟು ಹೇಳಿ ನೋಡೋಣ. ಅಂದ್ರೆ ನಿಮ್ಮ ವರ್ಣಾಶ್ರಮದ ಪದ್ಧತಿಗಳೇನಿದೆಯೋ ಅದನ್ನ ಆಚರಿಸ್ತಿರ್ಬೇಕು ಅಂತ. ಅಲ್ಲ, ಈಗ ವರ್ಣಾಶ್ರಮದ ಅಂತಂದ್ರೆ ಗೃಹಸ್ಥ ಆಗಿರ್ತಾನೋ ಬ್ರಹ್ಮಚಾರಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲ, ಗೃಹಸ್ಥ ಬ್ರಹ್ಮಚರ್ಯ ಅವಸ್ಥೆಯಿಂದನೇ ಅವನು ಗೃಹಸ್ಥನಾಗಿರ್ತಾನೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನಿಜ. ಬಟ್ ಹೋದ್ಸಲಿ ನೀವು ಬ್ರಹ್ಮಚಾರಿ ಮಾತ್ರ ಮಾಡಬೇಕಾ? ಅಲ್ಲ, ಹೋದ್ಸಲಿ ನೀವು ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟಾಗ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಆ ದ್ರೋಣಾಚಾರ್ಯ ಮಗನ್ ಕೈಯಲ್ಲಿ ಆಗ್ಲಿಲ್ಲ, ಬಟ್ ಅರ್ಜುನಂಗಾಯ್ತು. ಯಾಕಂದ್ರೆ ಅವನು ಆ ವರ್ಣಾಶ್ರಮದ ಬ್ರಹ್ಮಚರ್ಯದಲ್ಲಿ ಇದ್ದ ಅವನು. ಹೌದು ಹೌದು ಹೌದು. ಹೌದು. ಅಂದ್ರೆ ಎರಡೆರಡು ಮದುವೆ ಆಗಿದ್ದರೂನು ತನ್ನ ಹೆಂಡತಿಗಳನ್ನ ಹೊರತುಪಡಿಸಿ ಇನ್ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಿರ್ಲಿಲ್ಲ. ಹೆಂಡತಿಯ ಭಾವನೆಯಿಂದ, ಸಖಿಯ ಭಾವನೆಯಿಂದ ಮತ್ತೊಬ್ಬ ಹೆಣ್ಣನ್ನ ಅವನು ಆಸೆ ಪಟ್ಟಿರ್ಲಿಲ್ಲ. ಇದು ಬ್ರಹ್ಮಚರ್ಯ ಅಂತ. ಇನ್ನೂ ಹೇಳಬೇಕು, ಇನ್ನೂ ಒಳಗಡೆ ಹೋಗಬೇಕು ಅಂತಂದ್ರೆ ಸ್ವಚ್ಛಂದ ಕಾಮ ಎನ್ನುವಂಥದ್ದು ಸರಿಯಲ್ಲ. ಸ್ವಚ್ಛಂದ ಕಾಮನೆ, ಸ್ವಚ್ಛಂದ ಸಂಭೋಗ, ತನ್ನ ಹೆಂಡತಿಯೊಟ್ಟಿಗೇನೆ, ಬೇರೆಯವರು ಬಿಟ್ಟು ಬಿಡಿ, ತನ್ನ ಹೆಂಡತಿಯರೊಟ್ಟಿಗೇನೆ ಸ್ವಚ್ಛಂದವಾದ ಸಂಭೋಗ ಯಾರು ಮಾಡೋದಿಲ್ವೋ ಅವರು ನಿಜವಾದ ಬ್ರಹ್ಮಚಾರಿಗಳು. ಈ ರೀತಿ ಬ್ರಹ್ಮಚರ್ಯ ವ್ರತದಲ್ಲಿ ಇರಬೇಕು. ಮನಃ ಸಂಯಮ್ಯ, ಮನಸ್ಸನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರಬೇಕು. ಅಂತಹ ವಶದಲ್ಲಿ ಇಟ್ಟುಕೊಂಡಿರುವಂತಹ ಮನಸ್ಸನ್ನ ನನ್ನಲ್ಲಿ ಹೊಂದಿಸಬೇಕು. ಮಚ್ಚಿತ್ತ, ನನ್ನನ್ನೇ ಚಿಂತಿಸ್ತಾ ಇರಬೇಕು. ಏನಂತ ಚಿಂತಿಸ್ಬೇಕು? ಮತ್ ಪರಹ, ನನಗಿಂತ ಉತ್ತಮನಾದವನು ಯಾರೂ ಇಲ್ಲ, ಸಮಾನನಾದವರು ಯಾರೂ ಇಲ್ಲ, ನನ್ನೇ ಸರ್ವೋತ್ತಮ ಅಂತ ಚಿಂತಿಸ್ತಾ ಇರಬೇಕು. ಈ ರೀತಿ ತಿಳಿದು ಸಮಾಧಿಯುಕ್ತನಾಗಬೇಕು. ಯುಕ್ತ ಆಸೀತ, ಈ ರೀತಿ ನನ್ನನ್ನ ತಿಳಿದು ಧ್ಯಾನವನ್ನ ಮಾಡಬೇಕು. ಇಷ್ಟು ಅದ್ಭುತ. ಒಂಥರ ಈ ಕೇಳೋದ್ರಲ್ಲೇನೆ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತಾ ಇದೆ. ನಿಜವಾಗ್ಲೂ ನಾವ್ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ ಜೀವನದಲ್ಲಿ ಎಷ್ಟೋ ಅಡ್ಡಾಡ್ತಿರ್ತೇವೆ. ನಾನು, ನನ್ನದು, ನಮಗೆ, ನನ್ನಿಂದ, ನಾನೇ ಮಾಡೋದು ಅಂತ ಯಾವುದೂ ಆಗೋದಿಲ್ಲ. ನಾವು ಏನೇನು ಮಾಡ್ತಾ ಇದ್ದೇವೋ ನಾವು ಮನಸ್ಸಲ್ಲಿ ಅನ್ಕೊಂಡಿರ್ತೇವೆ. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು, ಆಗೋದಿಲ್ಲ. 6 ಗಂಟೆಗೆ ಹೇಳ್ತೀವಿ. ಎಷ್ಟೇ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಕ್ರಿಯೆಗಳು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಇರ್ತದೆ. ಅದರಿಂದ ನಾವು ಆ ಸ್ವಭಾವವನ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ.
ಅದರಿಂದ ನಾವು ಸ್ವಭಾವವನ್ನ ನಮ್ಮ ಹಿಡಿದಲ್ಲಿಟ್ಟುಕೊಂಡು ತದನಂತರ ಕ್ರಿಯೆಯನ್ನ ಹಿಡಿದಲ್ಲಿಟ್ಟುಕೊಳ್ಳೋದು ನಾವು ಅಶಕ್ತರೇ. ಆದ್ದರಿಂದ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ, ನಿನಗದು ಆಗೋದಿಲ್ಲ, ನೀನು ಅಶಕ್ತನಿದ್ದಿ ನೀನು. ಅದರಿಂದ ಅಂತಹ ಸ್ವಭಾವಗಳನ್ನು ನನಗೆ ಸಮರ್ಪಣೆ ಮಾಡು. ನಿನ್ನ ಕ್ರಿಯೆಗಳನ್ನ ನಾನು ನೋಡ್ಕೊಳ್ತೇನೆ, ನಿನ್ನ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ, ನಿನ್ನ ಉದ್ಧಾರವನ್ನ ನಾನು ಮಾಡ್ತೇನೆ. ನೀನು ಅಸ್ವತಂತ್ರ ಎನ್ನುವಂತಹ ಸರಿಯಾದ ಜ್ಞಾನ ನಿನಗೆ ಇರಲಿ. ನಿನ್ನಲ್ಲಿ ಏನೇನು ಗುಡ್ ಕ್ವಾಲಿಟೀಸ್ ಅಂತ ಇವೇನೋ ಉಳಿದು ಬಿಟ್ಟು ಎಲ್ಲ ಯಾವ್ದ್ಯಾವ್ದು ಒಳ್ಳೆಯದ್ದಾಯ್ತು ಕೆಟ್ಟದ್ದಾಯ್ತು ಪರಮಾತ್ಮನಿಗೆ ಸಮರ್ಪಣೆ ಮಾಡು, ನನಗೆ ಸಮರ್ಪಣೆ ಮಾಡು, ನಿನ್ನನ್ನ ನಾನು ನೋಡ್ಕೊಳ್ತೇನೆ. ಇಂತಹ ಸತ್ವ ರಜಸ್ಸು ತಮೋ ಗುಣಗಳನ್ನು ಪರಮಾತ್ಮನ ಸಮರ್ಪಣೆ ಮಾಡಿದರೆ ಪರಮಾತ್ಮ ಅದರ ಬಗ್ಗೆ ಚಿಂತನೆ ಮಾಡಿ ನಾವು ಅನ್ಕೊಳ್ಳೋದು ಬೇಡ, ಹಾಗೇ ಮಲ್ಕೊಂಡ್ರು ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗತ್ತೆ. ಯಾಕೆ? ಪರಮಾತ್ಮನ ಸಮರ್ಪಣೆ ಮಾಡಿದ್ದೇವೆ. ಆದ್ದರಿಂದ ನಂದೇನಿದೆ ನಿಂದೇ ಇದೆಲ್ಲವೂ ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚಾದ ಬದಲಾವಣೆ ನಮ್ಮಲ್ಲಿ ಆಗತ್ತೆ. ನಾವು ಮಾಡೋದು ಪರಮಾತ್ಮನಿಂದ ದೂರ ಆಗೋದು ಎರಡು ಕಾರಣದಿಂದ. ಒಂದು ನಾನು, ಇನ್ನೊಂದು ನನ್ನದು. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಈ ಎರಡರಿಂದಾಗಿ ಪರಮಾತ್ಮನಿಂದ ದೂರ ಆಗ್ತೇವೆ. ಮಮಕಾರವನ್ನ ನಾವು ಬಿಡಬಹುದು, ಆದ್ರೆ ಅಹಂಕಾರವನ್ನ ನೀನೇ ಬಿಡಿಸ್ಬೇಕು ಪರಮಾತ್ಮ, ನಿನ್ನಿಂದ ಮಾತ್ರ ಸಾಧ್ಯ. ಆದ್ದರಿಂದ ನನ್ನಲ್ಲಿರುವಂತಹ ಸ್ವಭಾವಗಳ ನಿನಗೆ ಸಮರ್ಪಣೆ ಮಾಡಿಬಿಟ್ರೆ ನೀನು ನಮ್ಮನ್ನ ಉದ್ಧಾರ ಮಾಡಿ. ಕೃಷ್ಣ ಪರಮಾತ್ಮ ಹೇಳೋದೆ, ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವದಿಂದಾಗಿ ಏನೇ ಆಯಾಯ ಜೀವಿಗಳು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕರ್ಮಗಳನ್ನ ಮಾಡ್ತಾರೆ. ಆದ್ರಿಂದ ಸ್ವಭಾವನ್ನೇ ನನಗೆ ಅರ್ಪಿಸುವಂತ ಈ ರೀತಿ ಸಂಪೂರ್ಣವಾಗಿ ದಾಸ್ಯ ಭಾವನೆ, ನೀನು ಈಶ ನಾನು ದಾಸ, ಈ ರೀತಿ ಈಶದಾಸ ಭಾವನೆ ಎನ್ನುವಂಥದ್ದು ಬಂತು ಅಂತ ಆದ್ರೆ ಆವಾಗ ನಮ್ಮ ಉದ್ಧಾರ ಆಗಬಹುದು. ಈ ರೀತಿ ಮಚ್ಚಿತ್ತ ಮತ್ಪರಃ ಯುಕ್ತ ಆಸೀತ, ನಾನೇ ಸರ್ವೋತ್ತಮ ಎಂಬುದಾಗಿ ತಿಳಿದು ನೀನು ಧ್ಯಾನ ಮಾಡು. ನೋಡಿ, ಅರ್ಥ ಮಾಡ್ಕೊಳ್ಳಿ. ಸಮಂ ಕಾಯ ಶಿರೋಗ್ರೀವಂ, ಸಮಂ ಕಾಯ ಶಿರೋಗ್ರೀವಂ, ಸಮಂ ಕಾಯ ಶಿರೋಗ್ರೀವಂ, ದೇಹ ತಲೆ ಕುತ್ತಿಗೆಗಳನ್ನು ನೆಟ್ಟಗೆ ಇಟ್ಟುಕೊಂಡು, ದೇಹ ತಲೆ ಕುತ್ತಿಗೆಗಳನ್ನು ನೆಟ್ಟಗೆ ಇಟ್ಟುಕೊಂಡು ಕ್ಷಮಿಸಿ, ಇಲ್ಲಿ ಧಾರಯನ್ ಅಂತಾನು ಬರ್ಕೊಳ್ಳಿ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್, ಸಮಂ ಕಾಯ ಶಿರೋಗ್ರೀವಂ ಧಾರಯನ್. ಗ್ರೀವಂ ಅಂದ್ರೆ ಗ್ರೀವಾನ ಕುತ್ತಿಗೆ, ತಲೆ ಓಡ್ತಾ ಇದೆ. ಸುಗ್ರೀವ ಅಂತ ಇತ್ತಲ್ಲ ಅವನಿಗೆ ಹೆಸರು ಅಂತ. ಹೌದು ಆಚಾರ್ಯ, ಒಳ್ಳೆ ಕತ್ತು ಅಂತ. ಹೌದೌದೌದು, ಅವನು ಸೂರ್ಯನ ಮಗ, ಅವನು ಸೂರ್ಯನ ಕಂಠದಿಂದ ಹುಟ್ಟಿದ್ದವನು. ಹಾ, ಅದರಿಂದ ಸುಗ್ರೀವ ಅಂತ. ಸರಿ, ಮುಂದೆ. ಅಚಲಂ ಸ್ಥಿರ, ಅಲುಗಾಡದೆ ಸ್ಥಿರನಾಗಿದ್ದು. ಅಚಲಂ ಸ್ಥಿರ, ಅಲುಗಾಡದೆ ಸ್ಥಿರನಾಗಿದ್ದು.
ನಾ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ, ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ. ನಮ್ದೆಲ್ಲ ಕೋದಿಗಳು. ಕೃಷ್ಣ ಪರಮಾತ್ಮ ವೆರಿ ಟ್ಯಾಲೆಂಟೆಡ್ ಗಾಯ್. ಅದಕ್ಕೆ ಅವನು ಸ್ವಂ ಅಂತ ಹಾಕಿದ್ದಾನೆ. ಬರೀ ನಾಸಿಕಾಗ್ರಂ ಸಂಪ್ರೇಕ್ಷ ಅಂತ ಹೇಳಿದ್ದಾನೆ. ಮತ್ತೊಬ್ಬರು ಮೂಗು ತುದಿಯನ್ನು ನೋಡಿದ್ರೆ ಸಾಕು ಮತ್ತೆ ಈ ರೀತಿ ಕುಚೋದ್ಯಗಳು ಮಾಡುವುದುಂಟು ನಾವೆಲ್ಲ. ಅದಕ್ಕೆ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ, ನಮ್ಮ ಮೂಗಿನ ತುದಿಯನ್ನ ನೋಡ್ತಾ. ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ, ತನ್ನ ಮೂಗಿನ ತುದಿಯನ್ನು ನೋಡುತ್ತಾ. ನೋಡ್ಬೇಕಲ್ಲಪ್ಪ, ಹಾಗಾದ್ರೆ ಕಣ್ಣು ತೆಗಿಬೇಕು? ಇಲ್ಲ, ಕಣ್ಣು ಮುಚ್ಚಿಯೇನೆ ಅಲ್ಲಿ ಧ್ಯಾನ ಮಾಡಬೇಕು ಅಂತ ಅರ್ಥ ಅಷ್ಟೆ. ದಿಶಶ್ಚಾನ್, ಆ ಕಡೆ ಈ ಕಡೆ. ದಿಶಶ್ಚಾನ್, ಆ ಕಡೆ ಈ ಕಡೆ. ದಿಶಶ್ಚ, ಆ ಕಡೆ ಈ ಕಡೆ. ಅನವಲೋಕಯನ್, ನೋಡದೆ. ಅನವಲೋಕಯನ್, ನೋಡದೆ. ನೋಡದೆ. ಪ್ರಶಾಂತಾತ್ಮ, ವಿಷಯ ಪದಾರ್ಥಗಳಲ್ಲಿ, ವಿಷಯ ಪದಾರ್ಥಗಳಿಂದ ಮನಸ್ಸನ್ನ ದೂರ ಇಟ್ಟು. ವಿಷಯ ಪದಾರ್ಥಗಳನ್ನ, ವಿಷಯ ಪದಾರ್ಥಗಳಿಂದ ಮನಸ್ಸನ್ನ ದೂರ ಇಟ್ಟು. ವಿಷಯ ಪದಾರ್ಥಗಳಿಂದ ಮನಸ್ಸನ್ನ ದೂರ ಇಟ್ಟು. ವಿಗತ ಭೀಹಿ, ಭಯರಹಿತನಾಗಿ. ವಿಗತ ಭೀಹಿ, ಭಯರಹಿತನಾಗಿ. ಬ್ರಹ್ಮಚಾರಿ ವ್ರತೆ ಸ್ಥಿತಃ, ಬ್ರಹ್ಮಚಾರಿ ವ್ರತೆ ಸ್ಥಿತಃ, ಬ್ರಹ್ಮಚರ್ಯ ವ್ರತದಲ್ಲಿದ್ದು. ಬ್ರಹ್ಮಚರ್ಯ ವ್ರತದಲ್ಲಿದ್ದು. ಮನಃ ಸಂಯಮ್ಯ, ಮನಃ ಸಂಯಮ್ಯ. ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು. ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು. ಮಚ್ಚಿತ್ತಃ, ನನ್ನನ್ನೇ ಚಿಂತಿಸುತ್ತಾ. ಮಚ್ಚಿತ್ತಃ, ನನ್ನನ್ನೇ ಚಿಂತಿಸುತ್ತಾ. ಮತ್ಪರಃ, ನನ್ನನ್ನೇ ಸರ್ವೋತ್ತಮನೆಂದು ತಿಳಿದು. ನನ್ನನ್ನೇ ಸರ್ವೋತ್ತಮನೆಂದು ತಿಳಿದು. ಯುಕ್ತ ಆಸೀತ, ಯುಕ್ತ ಆಸೀತ. ಧ್ಯಾನಯುಕ್ತನಾಗಬೇಕು. ಧ್ಯಾನಯುಕ್ತನಾಗಬೇಕು. ಪ್ರಶ್ನೆ ಇದ್ರೆ ಕೇಳಿ.
ಪ್ರಶ್ನೆ ಇದೆನಾ? ಇಲ್ಲ ಆಚಾರ್ಯ, ಬಟ್ ಮಾಡಕ್ ಪ್ರಯತ್ನ ಪಡ್ಬೇಕಷ್ಟೇ. ಈಸಿ ಇದೆ, ಈಸಿ ಇದೆ ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತಿದ್ದೇನೆ, ಎಷ್ಟು ಬಿಡಿಸಿ, ಇಷ್ಟು ಬಿಡಿಸಿ ಯಾರು ನಿಜವಾಗ್ಲೂ ಹೇಳ್ತಾರೆ? ಯಾರು ಹೇಳಲ್ಲ, ಯಾರು ಹೇಳೋದಿಲ್ಲ. ಸಾಧ್ಯವೇ ಇಲ್ಲ. ಎಂಥ ಮೆಡಿಟೇಷನ್ ಕ್ಲಾಸಿಗೆ ಹೋಗಿ ಲಕ್ಷ ಲಕ್ಷ ಕೊಟ್ಟರು ಹೇಳೋದಿಲ್ಲ ಅವರು. ಹೇಳಲ್ಲ, ನಿಜ. ಕೈ ಹಿಡಿದು ಹೇಳ್ಕೊಡ್ತಾರೆ ಅಂತಾರಲ್ಲ, ಆ ತರ ಹೇಳಿದಾನೆ. ಹಾ ಹಾ ಗುರುಗಳೇ, ಏನು ಬೇಡ, ಸ್ವಲ್ಪ ಕೃಷ್ಣನ ಭಾವಚಿತ್ರವನ್ನ ನೋಡ್ತಾ ಮಾಡಿದ್ರು ಸಾಕು. ಹಾ ಹೇಳಿ ರುಕ್ಮಿಣಿ ಅವರು. ಹಾ, ಭ್ರೂ ಮಧ್ಯೆ ಅಂತ ಸಹ ಹೇಳ್ತಾರ? ಹಾ ಹೌದು ಹೌದು ಹೌದು, ಭ್ರೂ ಮಧ್ಯೆ ಅಂತ ನಾ ಹೇಳ್ದೆ. ಹೌದು. ಸರಿ ಸರಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ಕೃಷ್ಣ ಶುಭ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ.